ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕದಾಸುದ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಅಮ್ಮನ ಅನಿರೀಕ್ಷಿತ ಅಗಲಿಕೆಯಿಂದ ಕತೆ ಹಾಕುವುದು ತಡವಾಯಿತು, ಕ್ಷಮಿಸಿ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಮೊದಲಿನಂತೆ ಕತೆ ಹಾಕ್ತೀನಿ. ಪ್ರೇಮ ಸಂಗಮ ಭಾಗ 11. ಒಂದು ದಿನ ಪೂರ್ತಿ ಶ್ರೀಯನ್ನ ಅವಾಯ್ಡ್ ಮಾಡಿದ್ಲು ಆರು. ನಂತರ ಒಂದು ನಿರ್ಧಾರಕ್ಕೆ ಬಂದವಳು. ಅಂದು ರಾತ್ರಿ ಅಪ್ಪನ ಜೊತೆ ಕುಳಿತು, ಅಪ್ಪ, ನಿಮ್ಗೊಂದು ವಿಷಯ ಹೇಳಬೇಕು ಎಂದಳು ಅವರ ಹೆಗಲಿಗೆ ಹೊರಗೆ. ಏನಮ್ಮ ಎಂದರು ಗಿರೀಶ್. ಮಗಳ ಮದುವೆ ಗುರುತಾಗಿದ್ದೆ ಅವರ ಚಿಂತೆ ಹಾರಿ ಹೋಗಿತ್ತು. ನಾನು ಶ್ರೀಯವರನ ಮದುವೆ ಆಗೋದಿಲ್ಲ ಅಪ್ಪ ಎಂದು ಗಟ್ಟಿಯಾಗಿ ನುಡಿದಾಗ ತಟ್ಟನೆ ಅವಳ ನೋಡಿದ್ರು ಆಘಾತದಿಂದ. ಮಂಗಳ ಅವರಂತೂ ಬೆಚ್ಚಿ ಅವಳ ನೋಡಿದ್ರು. ಆರು, ಏನು ಹೇಳ್ತಿದೀಯ ನೀನು? ನಾವೆಲ್ಲ ಎಂಗೇಜ್ಮೆಂಟ್ ತಯಾರಲ್ಲಿದ್ದೀವಿ, ನೀನು ನೋಡಿದ್ರೆ ಮದುವೆ ಬೇಡ ಅಂತಿದೀಯಾ? ಏನು ಹುಡುಗಾಟ ಅಂದ್ಕೊಂಡಿದೀಯಾ ಎಂದರು ಗದರಿದ್ರು ಗಾಬರಿಯಿಂದ. ಆಗಲ್ಲ ಅಮ್ಮ ಎಂದು ಮೆಲ್ಲಗೆ ನಡೆದ ವಿಷಯ ಅವಳು ಹೇಳುವ ಮೊದಲೇ, ಆಗೂ ಇಲ್ಲ ಹೀಗೂ ಇಲ್ಲ, ಏನಾಗಿದೆ ನಿನಗೆ ಎಂದು ಗದರಿದರು ಮಂಗಳ. ಮಗಳು ಏನೋ ಹೇಳ್ತಿದ್ದಾಳೆ, ಇರು ಎಂದು ಮಡದಿಯ ನೋಡಿ ನುಡಿದವರು. ನೀನು ಹೇಳು ಮಗಳೇ, ಏನಾಗಿದೆ? ಯಾಕೆ ಶ್ರೀ ಬೇಡ ಅಂತಿದೀಯಾ ಎಂದರು ಗಿರೀಶ್ ತಾಳ್ಮೆಯಿಂದ. ಮಗಳು ಹಾಗೆಲ್ಲ ದಿಢೀರ್ ನಿರ್ಧಾರ ಮಾಡಳು ಎಂದು ಗೊತ್ತೇ ಇದೆ ಅವರಿಗೆ. ಅದು ಅಪ್ಪ, ಶ್ರೀ ನಿನ್ನೆ ಎಂದು ಅವಳು ನಿಜ ಹೇಳುವಷ್ಟರಲ್ಲಿ, ನಾನು ಆರು ಚಾಲೆಂಜ್ ಮಾಡಿದ್ವಿ ಮಾವ ಎಂದು ನಗುತ್ತಾ ಮನೆ ಒಳಗೆ ಬಂದು ಬಿಟ್ಟಿದ್ದ ಶ್ರೀ. ಬಾಗಿಲು ಹಾಕದೆ ಮಾತನಾಡುತ್ತಿದ್ದರು. ಇವರ ತಪ್ಪು. ನಿನ್ನೆ ಆಚೆ ಹೋಗಿದ್ದಾಗ ನಿಮ್ಮನೇಲಿ ಎಲ್ಲರೂ ನನ್ನ ಇಷ್ಟಪಡ್ತಾರೆ ಅಂತ ನಾನು, ಇಲ್ಲ ನಿಮ್ಮನೇಲಿ ನನ್ನ ಇಷ್ಟಪಡ್ತಾರೆ ಅಂತ ಇವಳು, ಹೀಗೆ ಇಬ್ಬರು ಜಗಳ ಆಡಿ ಕೊನೆಗೆ ನಾನು ನಮ್ಮನೇಲಿ, ನೀನು ನಿಮ್ಮನೇಲಿ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಬೇಕು. ಆಗ ಅವರ ರಿಯಾಕ್ಷನ್ ನೋಡಿದರೆ ಯಾರು ಇಷ್ಟಪಡ್ತಾರೆ ಇಲ್ಲ ಗೊತ್ತಾಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದಕ್ಕೆ ನಿನ್ನೆಯಿಂದ ಇಬ್ಬರು ಕಾಲಲ್ಲೂ ಮಾತಾಡಿಲ್ಲ. ಈಗಷ್ಟೇ ನಾನು ನಮ್ಮನೇಲಿ ಮದುವೆ ಬೇಡ ಅಂದು ಉಗಿಸಿಕೊಂಡೆ. ಎಲ್ಲಿ ಆರೂ ಬಯಸ್ಕೋತಾಳೋ ಅಂತ ಓಡಿ ಬಂದ್ಬಿಟ್ಟೆ ಎಂದು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದ್ದ ಶ್ರೀ. ಆರೂ ಅವನನ್ನು ಕಣ್ಬಿಟ್ಟು ನೋಡುತ್ತಿದ್ಲು. ಈಗ ಅವನ ನಾಟಕದ ಅರಿವಾಗುತ್ತಿತ್ತು ಆಕೆಗೆ. ಹಬ್ಬ, ಅಷ್ಟೇ ಏನಪ್ಪ, ನೀವಿಬ್ಬರು ಚಿಕ್ಕವರ ಇನ್ನೂ, ನಮಗೆಷ್ಟು ಭಯ ಆಗಿತ್ತು ಗೊತ್ತಾ? ಇದರಲ್ಲೆಲ್ಲ ಹುಡುಗಾಟ ಆಡ್ತಾರಾ ಎಂದು ನಿಟ್ಟುಸಿರು ಬಿಟ್ಟು ನುಡಿದರು ಮಂಗಳ. ಸಾರಿ ಅತ್ತೆ ಎಂದು ಮುಗ್ಧನಂತೆ ನುಡಿದಾಗ ನಕ್ಕು, ಇರಲಿ ಬಿಡಪ್ಪ, ಊಟ ಮಾಡು ಬಾ ಎಂದರು. ಆಗಷ್ಟೇ ಊಟ ಆಗಿತ್ತು ಮೂವರದ್ದು. ಬೇಡ ಅತ್ತೆ, ಊಟ ಆಗಿತ್ತು, ಆರು ಜೊತೆ 2 ದಿನ ಮಾತಾಡಿಲ್ಲ, ಸ್ವಲ್ಪ ಹೊತ್ತು ಮಾತಾಡ್ತೀನಿ ಎಂದು ನಕ್ಕವನ ಮಾತಿಗೆ ಒಪ್ಪಿದರು ಮಂಗಳ. ಆದರೆ ಅವನ ದಿಢೀರ್ ಭೇಟಿ, ಆರು ಮೌನ ನೋಡಿ ಅನುಮಾನ ಹುಟ್ಟಿಸಿತ್ತು ಗಿರೀಶ್ ಅವರಿಗೆ. ಶ್ರೀ, ನಂಗೆ ನಿದ್ದೆ ಬಂದಿದೆ, ನಾಳೆ ಸಿಗೋಣ, ಟೈಮ್ ಆಗಿದೆ, ನೀವು ಹೊರಡಿ ಎಂದು ಅವನ ನೋಡದೆ ನುಡಿದವಳು. ಅಪ್ಪ, ನಂಗೆ ನಿದ್ದೆ ಬರ್ತಿದೆ ಎಂದು ಅಪ್ಪನ ಅಪ್ಪಿ ನುಡಿದ್ಲು. ಸರಿ ಮಾವ, ಅತ್ತೆ ನಾನಿನ್ನು ಬರ್ತೀನಿ ಎಂದವ ಮತ್ತೊಮ್ಮೆ ಸಾರಿ ಎಂಬಂತೆ ಸನ್ನೆ ಮಾಡಿದ. ಶ್ರೀನ ಬಿಟ್ಟು ಬಾ ಆರು ಎಂದು ಗಿರೀಶ್ ಅವರ ನುಡಿದಾಗ ತಲೆ ಆಡಿಸಿ ನಡೆದಳು ಅವನ ಹಿಂದೆ. ಸಾರಿ ಆರು, ನಾನು ಮಾಡಿದ ತಪ್ಪು, ಆದರೆ ಈ ರೀತಿ ಎಲ್ಲ ಮಾಡಬೇಡ. ನನಗೆ ನೀನಂದರೆ ತುಂಬ ಇಷ್ಟ, ನಿನ್ನ ಜೊತೆ ಮಾತಾಡಬೇಕು, ನಾಳೆ ಅರ್ಧ ಗಂಟೆ ಟೈಮ್ ಕೊಡು ಸಾಕು ಎಂದು ಮುದ್ದಾಗಿ ಬೇಡಿದಾಗ ಅವಳ ಮನಸ್ಸು ಗೊಂದಲಕ್ಕೆ ಬಿದ್ದಿತ್ತು. ಪ್ಲೀಸ್ ಎಂದು ಅವಳ ಕೈ ಹಿಡಿದು ತೀರಾ ಹತ್ತಿರಕ್ಕೆ ಬಂದಾಗ ಅಂದು ಅವ ತನ್ನಪ್ಪನ ಕಾಪಾಡಿದ್ದು ನೆನೆದವಳು ಒಪ್ಪಿ ಬಿಟ್ಟಿದ್ಲು. ಓಕೆ, ನಾಳೆ ನಾನೇ ಟೈಮ್ ಪ್ಲೇಸ್ ಹೇಳ್ತೀನಿ ಎಂದವಳ ಮಾತಿಗೆ ಒಪ್ಪಿ ನಕ್ಕವ. ನಿನಗಾಗಿ ಕಾಯ್ತಿರ್ತೀನಿ ಎಂದು ಅವಳ ಕೈಗೆ ಮುತ್ತಿಟ್ಟು ಥ್ಯಾಂಕ್ ಯು, ಗುಡ್ ನೈಟ್ ಎಂದು ತನ್ನ ಕಾರೇರಿ ಹೊರಟಿದ್ದ. ಎಂದು ನಿಟ್ಟುಸಿರು ಬಿಟ್ಟು ನಡೆದಳು ಆರು ಒಳಗೆ. ಆದರೆ ಎಲ್ಲವ ಗಮನಿಸುತ್ತಿತ್ತು ಆ ತಂದೆಯ ಹೃದಯ. ಇವತ್ತು ಮಿಸ್ ಡ್ಲಾಯಿಂಗ್ ಮಾದಿ ಅಂದು. ಆಗ ನಾನು ನಮ್ಮಿಬ್ಬರ ಡ್ಲಾಯಿಂಗ್ ಮಾಡಿದೆ, ಅದಕ್ಕೆ ಅಲ್ಸಿತಾ ನನಗೆ ಮಮ್ಮಿ ಇಲ್ಲ ಅಂತ ಎಲ್ಲೆಲ್ಲ ಎದುಲೆ ಜೋತ್ ಮಾಡಿದ್ಲು ಎಂದು ನಿಜವನ್ನೇ ನುಡಿದಾಗ ತಪ್ಪು ಮಕ್ಕಳದಲ್ಲ, ಅವನಿಗೆ ಅಮ್ಮ ಬೇಕು ಎಂದು ಅರಿವಾಗಿತ್ತು ವಿಷ್ಣುಗೆ. ಸರಿ ನಿನಗೆ ಯಾವ ಥರ ಅಮ್ಮ ಬೇಕು ಎಂದು ಮಗನ ತೊಡೆಯ ಮೇಲೆ ಕೂರಿಸಿಕೊಂಡು ಕೇಳಿದ. ಮಾರ್ಕೆಟ್ನಲ್ಲಿ ತರಕಾರಿ ಕೇಳುವಂತೆ. ಅಪ್ಪನ ಮಾತಿಗೆ ತುಸು ಯೋಚಿಸಿದವ. ಆಲು ತಲ, ಅವಳು ತುಂಬ ಒಳ್ಳೆಯವಳು ಎಂದಾಗ ಶಾಕ್ ಆಗುವ ಸರದಿ ವಿಷ್ಣುವಿನದು. ಚಾಂಪ್, ಆಲು ಗೀಲು ಎಲ್ಲ ಬೇಡ ಕಣೋ,
ಅವಳು ನನಗೆ ಸರಿಯಾಗಲ್ಲ. ಅವಳು ಒಳ್ಳೆಯವಳು ಇರ್ಬೋದು, ಆದರೆ ಅವಳು ನಿನಗೆ ಮಮ್ಮಿ ಆಗೋಕ್ಕಾಗಲ್ಲ ಎಂದು ವಿಷ್ಣು ಕ್ಷಣಗಳ ನಂತರ ಸುಧಾರಿಸಿಕೊಂಡು, ಯಾತೆ ಪಪ್ಪ, ಯಾತೆ ಆಲು ಮಮ್ಮಿ ಆಗೋಕೆ ಆಗಲ್ಲ ಎಂದು ಮತ್ತೆ ಪ್ರಶ್ನೆ ಮಾಡಿದ ಮಗನ ಎತ್ತಿಕೊಂಡು, ಅದು ನಿನಗೆ ಗೊತ್ತಾಗಲ್ಲ ಕಣೋ, ಇವಾಗಿಬ್ಬರು WWF ಆಡೋಣ ಎಂದು ಮಗನ ಎತ್ತಿಕೊಂಡು ಹಾಸಿಗೆ ಮೇಲೆ ಬೀಳಿಸಿದಾಗ ಆ ವಿಷಯ ಮರೆತು ಅಪ್ಪನ ಜೊತೆ ಕುಸ್ತಿಗೆ ಇಳಿದ ಆರ್ಯ ಒಂದಷ್ಟು ಹೊತ್ತು ಅವನ ಜೊತೆ ಆಟ ಆಡಿ, ಸಾಕು ಚಾಂಪ್, ಮಲ್ಕೊಳ್ಳಿ ಇವಾಗ ಎಂದು ಮಗನ ತಟ್ಟಿ ಮಲಗಿಸಿದ ವಿಷ್ಣುವಿನ ತಲೆಯ ತುಂಬ ಇದ್ದದ್ದು ಆರ್ಯನಿಗೆ ತಾಯಿಯ ತರುವ ಬಗ್ಗೆಯೇ. ಮತ್ತು ಆ ತಾಯಿ ಜಾಗದಲ್ಲಿ ಕಾಣಿಸಿದ್ದು ಆರುವಿನ ರೂಪವ. ಮಾರನೇ ದಿನ ಮಗನನ್ನು ತಯಾರು ಮಾಡಿ ತಾನೇ ಸ್ಕೂಲ್ಗೆ ಬಿಟ್ಟಿದ್ದ ವಿಷ್ಣು. ಈ ಸಮಸ್ಯೆಗೆ ಪರಿಹಾರ ಹುಡುಕುವುದೇ ತಲೆನೋವಾಗಿತ್ತು ಅವನಿಗೆ. ಅಂತೆಯೇ ಇತ್ತ ಶ್ರೀಯನ್ನು ಭೇಟಿಯಾಗಬೇಕಿತ್ತು ಆರತಿ. ಬೆಳಗ್ಗೆಯೇ ಅಪ್ಪನಿಗೆ ಹೇಳಿ ಇಂದು ಆಟೋದಲ್ಲಿ ಹೊರಟಳು ಕಂಪನಿ ಕಡೆಗೆ. ಇವರು ಏನು ಮಾತಾಡಬಹುದು ನನ್ನ ಜೊತೆ ಎಂದು ಯೋಚಿಸುತ್ತಾ ಬರುವಾಗ ಇದ್ದಕ್ಕಿದ್ದಂತೆ ಆಟೋ ನಿಂತಿತ್ತು. ಏನಾಯಿತು ಅಣ್ಣ ಎಂದು ಕೇಳುವಾಗಲೇ ಆ ಡ್ರೈವರ್ ಎದೆ ಹಿಡಿದು ನೋಡಿ ಗಾಬರಿಯಾದವಳು, ಅಣ್ಣ ಏನಾಯಿತು ಎಂದಳು ಗಾಬರಿಯಿಂದ. ಅದನ್ನು ನೋಡಿ ಅಲ್ಲಿದ್ದ ಒಂದಿಬ್ಬರು ಬಂದರು. ಅಣ್ಣ ನೀರಿದ್ರೆ ಕೊಡಿ ಎಂದು ಕೇಳಿದಳು ಬಂದವರ. ಆದರೆ ಅವಳ ಬಳಿಯೂ ಏನೂ ಇರಲಿಲ್ಲ. ನಾನು ಎಲ್ಲಾದರೂ ನೀರು ಸಿಗುತ್ತಾ ನೋಡ್ತೀನಿ, ಒಂದು ನಿಮಿಷ ಅಣ್ಣ, ನೀವು ಅವರ ಎದೆಗೆ ಪಂಪ್ ಮಾಡ್ತೀರಿ, ನಾನು ಹೋಗಿ ಬರ್ತೀನಿ, ಅವರಿಗೆ ಎಚ್ಚರ ತಪ್ಪದ ಹಾಗೆ ನೋಡ್ಕೊಳ್ಳಿ ಎಂದು ಓಡಿದ್ಲು. ಅಲ್ಲೇ ಇದ್ದ ಸ್ಕೂಲ್ಗೆ ಹೋಗಿ ನೀರು ಕೇಳಿ ತಂದ್ಲು. ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಅವರ ಹೃದಯಕ್ಕೆ ಪಂಪ್ ಮಾಡಿದ್ರು. ಅಣ್ಣ ತಗೊಳ್ಳಿ, ನೀರು ಕುಡೀರಿ ಎಂದು ನೀರು ಕುಡಿಸಿದವಳು, ತಿಂಡಿ ಮಾಡಿದ್ರ ಅಣ್ಣ, ಬೆಳಗ್ಗೆ ಏನಾದರೂ ತಿಂದಿದ್ರ ಇಲ್ವಾ ಎಂದು ಕಾಳಜಿಯಿಂದ ಕೇಳಿದ್ಲು. ಹೂನಮ್ಮ ಮಾಡಿದ್ದೆ ಎಂದು ನಿಟ್ಟುಸಿರು ಬಿಟ್ಟವರ ಕೈಗೆ 2,000 ಹಣ ನೀಡಿ, ನೀವು ಹಾಸ್ಪಿಟಲ್ಗೆ ಹೋಗಿ, ನಾನು ಬೇರೆ ಆಟೋ ನೋಡ್ಕೋತೀನಿ ಎಂದಾಗ ಕೈ ಮುಗಿದ್ರು ಅವರು. ನಕ್ಕು ಅಲ್ಲಿಂದ ಹೊರಟವಳ ಕಣ್ಣಿಗೆ ಅದೇ ಸ್ಕೂಲ್ ಗ್ರೌಂಡ್ನಲ್ಲಿ ಆಟ ಆಡುತ್ತಿದ್ದ ಆರ್ಯ ಕಾಣಲು ಮನ ತಡೆಯದೆ ಅತ್ತ ನಡೆದ್ಲು. ಆರ್ಯ ಎಂದು ಅವಳು ಆಚೆ ನಿಂತು ಕೂಗಿದ್ದೆ ಓಡಿ ಬಂದಿದ್ದ ಆರ್ಯ ಖುಷಿಯಿಂದ, ಹಾಲು ನೀನೇನಿಲ್ಲಿ ಎಂದು ಅವಳ ಅಪ್ಪಿದವನ ಕೆನ್ನೆಗೆ ಮುತ್ತಿಟ್ಟು, ಹಾಗೆ ಬಂದಿದ್ದ, ಏನು ಓದೋದು ನೀನು ಎಂದಳು ಅವನ ಹಿಂದೆಯೇ ಓಡಿ ಬಂದ ಮಕ್ಕಳ ನೋಡುತ್ತಾ. ನಾನು LKG ಎಂದಾಗ ಅಲ್ಲಿಗೆ ಬಂದ ಅವನ ಕ್ಲಾಸ್ ಮಿಸ್ ಆರ್ಯ, ಯಾರಿದು, ಯಾರ್ಯಾರ ಜೊತೆನೋ ಮಾತಾಡಬಾರ್ದು ಅಂತ ಹೇಳಿಲ್ವಾ ನಿಮ್ಮ ಡ್ಯಾಡಿ ಎಂದು ಕ್ಲಾಸ್ ಮಿಸ್ ಗದರಿದಾಗ ಆರು ಕೈ ಹಿಡಿದವ, ಮಿಸ್ ಇದು ನನ್ನ ಮಮ್ಮಿ ಫ್ರೆಂಡ್ ಎಂದು ಜೋರಾಗಿ ಹೇಳಿದವ. ಆಲು ಇವಳೆಲ್ಲ ನನಗೆ ಮಮ್ಮಿ ಇಲ್ಲ ಅಂತ ಲೇಗಿಸ್ತಾಳೆ, ಪ್ಲೀಸ್ ಸುಳ್ಳು ಹೇಳು ಎಂದು ಅವಳ ಕಿವಿಯಲ್ಲಿ ನುಡಿದಾಗ ಅವನ ಬೇಡಿಕೆಗೆ ಮಣಿದು, ಹೌದು ನಾನು ಇವನ ಅಮ್ಮ ಎಂದು ಆರತಿ ನುಡಿದಾಗ ತುಟಿ ಅರಳಿಸಿದ ಆರ್ಯ. ನೋಡು ಅಶಿತಾ, ನಮ್ಮ ಮಮ್ಮಿ ಇದು ಎಂದು ಖುಷಿಯಿಂದ ಅವಳ ಅಪ್ಪಿದ್ದ. ಹೌದಾ ಆರ್ಯ, ನಿಮ್ಮ ಅಮ್ಮ ಸೂಪರ್ ಎಂದು ಅವನ ರೇಗಿಸುತ್ತಿದ್ದ ಹುಡುಗಿ ಹೇಳಿದಾಗ ಅವನ ಕಣ್ತುಂಬಿತ್ತು. ಆ ಕಣ್ಣೀರು ಆರುವಿನ ಮನವ ಕದಡಿತ್ತು. ಆರ್ಯ ಯಾಕೆ ಅಳೋದು ಎಂದು ಅವನ ಕಣ್ಣೊರೆಸಿದ್ಲು ಮೆಲ್ಲಗೆ. ಅವ ಬಿಕ್ಕುತ್ತಿದ್ದ. ಹೇ ಚಾಂಪ್, ನೀವು ಅಳೋ ಹಾಗಿಲ್ಲ ಎಂದು ಅವನ ಹೊಟ್ಟೆಗೆ ಕಚಗುಳಿ ಕೊಡುತ್ತಾ, ನಗಿ ಎಂದು ನಗಿಸಿದ್ಲು ಅವನ. ಕಿಲಕಿಲನೆ ನಕ್ಕವನ ಆ ಕ್ಷಣ ಎಲ್ಲ ಮರೆತು. ನೋಡು ಆಲಿಯಾ, ನಗುವಾಗ ಎಷ್ಟು ಮುದ್ದಾಗಿ ಕಾಣ್ತೀಯ, ಇನ್ಮೇಲೆ ಅಳಬಾರ್ದು, ಮುಖ ಹೀಗೆ ಇಟ್ಕೋಬಾರ್ದು ಆಯಿತಾ ಎಂದು ವಾರ್ನ್ ಮಾಡುತ್ತಿದ್ದವಳ ರೀತಿ ತೇಟ್ ಅಮ್ಮನಂತೆಯೇ. ಓಕೆ ಆಲು, ಆದರೆ ನೀನು ನನ್ನ ಜೊತೆ ಇರ್ತೀಯಾ ಎಂದ ಕಣ್ಣರಳಿಸಿ. ಅವನ ರೀತಿಗೆ ನಕ್ಕವಳು, ಆಲಿಯಾ ನೀನು ಚಿಕ್ಕವನು ಕಣೋ, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಎಂದು ಅವಳು ವಿವರಿಸಲು ನೋಡಿದಾಗ ಅವನ ಮುಗ ಪೆಚ್ಚಾಯಿತು. ಅವನನ್ನು ಆ ರೀತಿ ನೋಡಲು ಆಗದೆ, ಹೌದು, ನಿಮ್ಮ ಟೀಚರ್ ಹತ್ರ ಮಮ್ಮಿ ಅಂತ ಪರಿಚಯ ಮಾಡಿಸಿದೆ ಅಲ್ವಾ, ನಾಳೆ ನಿನ್ನ ಡ್ಯಾಡಿ ಲೈಫ್ ಬಾಯ್ ಪಪ್ಪ ಬಂದು ಕೇಳಿದರೆ ಏನು ಹೇಳ್ತೀಯಾ ಎಂದಳು ಒಬ್ಬ ಕುಣಿಸಿ. ಪಪ್ಪ ಏನೂ ಹೇಳಲ್ಲ, ಯಾಕಂದರೆ ನಾನು ಆಲೆಪ್ಪಗೆ ಹೇಳಿದ್ದೀನಿ ನೀನು ಮಮ್ಮಿ ಆಗಿ ಬೇತು ಅಂತ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು. ಪ್ಲೀಸ್ ನೀನು ನಮ್ಮ ಮನೆಗೆ ಬಾ ಎಂದು ಅವಳ ಕೆನ್ನೆಯ ಹಿಡಿದು ಕೇಳಿದ ಮುದ್ದಾಗೆ. ನಾನು ನಿನ್ನ ಮಮ್ಮಿ ಆದರೆ ನಿನಗೆ ತುಂಬ ಹೊಡಿತೀನಿ, ಮತ್ತು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ತುಂಬ ಟಾರ್ಚರ್ ಕೊಡ್ತೀನಿ, ಊಟ ಮಾಡಿಸಲ್ಲ, ನಾನು ಕೆಟ್ಟ ಮಮ್ಮಿ ಗೊತ್ತಾ ಎಂದಳು ಅವನ ಅನುನಯಿಸಿ. ಹೆದರಿಸಬೇಕೆಂಬ ಯೋಚನೆ ಅವಳಿಗೆ. ನೀನು ಹಾಗೆಲ್ಲ ಮಾಡಲ್ಲ ಅಂತ ಗೊತ್ತು ನನಗೆ, ನೀನು ಕ್ಯೂಟ್ ಮಮ್ಮಿ ಎಂದು ಅವಳ ಕೆನ್ನೆ ಹಿಂಡಿ, ನನಗೆ ಕ್ಲಾಸ್ ಇದೆ, ಬಾಯ್ ಆಲು ಎಂದು ಮುದ್ದಾಗಿ ಬೈ ಮಾಡಿದವ. ಲವ್ ಯು ಎಂದು ಅರಚಿದಾಗ ಕಡದಿದ್ದ ಅವಳ ಮನದಲ್ಲಿ ಹೊಸ ಅಲೆಯೊಂದು ಎದ್ದಿತ್ತು. ಬಾಯ್ ಚಾಂಪ್
ಎಂದು ಅವಳ ಅರಿವಿಗೂ ಬರದೆ ಕೈ ಬೀಸಿದ್ಲು ಅವಳು. ಛೆ, ನಾನು ಯಾಕೆ ಇಷ್ಟು ಡಿಸ್ಟರ್ಬ್ ಆಗ್ತಿದ್ದೀನಿ ಎಂದು ತನ್ನನ್ನು ತಾನೇ ಬೈದುಕೊಳ್ಳುವ ವೇಳೆಗೆ ಅವಳ ಫೋನ್ ರಿಂಗಣಿಸಿತ್ತು. ಶ್ರೀ ಕಾಲ್ ಮಾಡಿದ್ದ ಅವಳಿಗೆ. ಮಾತಾಡೋದಿಲ್ಲ ನಾನು ಇವರ ಜೊತೆ, ಯಾಕೋ ಇವರ ನಡವಳಿಕೆ ಸರಿ ಅನಿಸ್ತಿಲ್ಲ ನನಗೆ. ಅವತ್ತು ಆರ್ಯನ್ ಜೊತೆಗೂ ರೂಢಾಗಿ ನಡ್ಕೊಂಡ್ರು ಅವರು ಎಂದು ಫೋನ್ ಕರೆ ಕಟ್ ಮಾಡಿ ಐ ಆಮ್ ಬ್ಯುಸಿ ನಾವ್, ಐ ವಿಲ್ ಮೀಟ್ ಯು ಟುಮಾರೋ ಎಂದು ಮೆಸೇಜ್ ಕಳುಹಿಸಿ ಮನೆ ಕಡೆ ನಡೆದ್ಲು. ಅವನ ನೋಡುವ ತವಕವಿಲ್ಲ. ಕಂಪನಿಯು ಅವನ ಅಪ್ಪನದೇ ಅಲ್ವೇ. ಅವಳು ಮನೆಗೆ ಬಂದಾಗ ಆಗಷ್ಟೇ ಮಧ್ಯಾಹ್ನದ ಧಾರಾವಾಹಿಗಳ ನೋಡುತ್ತಾ ಕುಳಿತಿದ್ರು ಮಂಗಳ, ಗಿರೀಶ್. ಯಾಕೆ ಮಗಳೇ ಬೇಗ ಬಂದಿದೀಯಾ, ಹುಷಾರಿಲ್ವಾ ಎಂದರು ಗಿರೀಶ್ ಆತಂಕದಿಂದ. ಆಚೆ ಏನಾದರೂ ತಿಂದಿಯೇನೆ, ಹೊಟ್ಟೆ ನೋವಾ ಎಂದು ಗದರುವಂತೆಯೇ ಕೇಳಿದ್ರು ಮಂಗಳ. ಇಲ್ಲ ಮಮ್ಮಿ, ಯಾಕೋ ಬೋರ್ ಆಗ್ತಿತ್ತು, ಬಂದ್ಬಿಟ್ಟೆ. ನಾನು ಹೋಗ್ತಿದ್ದ ಆಟೋ ಅಂಕಲ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕೆ ಹೇಳಿ ನಾನು ಬಂದ್ಬಿಟ್ಟೆ ಎಂದು ಅಪ್ಪನ ಮಡಿಲಲ್ಲಿ ಮಲಗಿದವಳ ನೋಡಿ ಅಪ್ಪನ ನೆನಪಾಯಿತು ಅನ್ನೋ. ಅಪ್ಪನ ಮಗಳು ನೀನು, ಯಾರಿಗೇನೇ ಆದರೂ ನಿನಗೆ ಅಪ್ಪ ನೆನಪಾಗ್ತಾರಲ್ವಾ ಎಂದು ಗೊಣಗುತ್ತಲೇ ಅಡುಗೆ ಮನೆಗೆ ಹೋಗಿ 1 ಲೋಟ ನೀರು ತಂದು ಅವಳಿಗೆ ಕೊಟ್ಟು ತಮ್ಮ ಧಾರಾವಾಹಿ ಹಾಕಿಕೊಂಡ್ರು ಮಂಗಳ. ಒಂಥರ ಹಾಗೆ ಎಂದು ನೀರು ಕುಡಿದವಳು ಸೀರಿಯಲ್ ಕಡೆ ಮುಖ ಮಾಡಿದ್ಲು. ಒಂದು ಮದುವೆ ಆಗಿ ಮಗು ಇರುವ ಹುಡುಗಿಯ ಹೀರೋ ಮದುವೆ ಆದ ಸೀರಿಯಲ್ ಅದು. ನಾನಿಲ್ಲಿ ಯಾವ ಸೀರಿಯಲನ್ನು ಅವಮಾನಿಸಿಲ್ಲ. ಅದರಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಪಾಪುವನ್ನು ನೋಡಿ ಏನೋ ಯೋಚಿಸಿದವಳು, ಅಪ್ಪ ನಿಮಗೆ ಈ ಸೀರಿಯಲ್ ಬಗ್ಗೆ ಏನನ್ಸುತ್ತೆ ಎಂದಳು ಮೆಲ್ಲಗೆ. ಏನನ್ಸ್ಬೇಕಮ್ಮ, ಎಲ್ಲೂ ಬೋರ್ ಆಗದೆ ತುಂಬ ನೀಟಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ ಎಂದರು ಧಾರಾವಾಹಿಯನ್ನು ನೋಡುತ್ತಲೇ. ಅಲ್ಲ ಪಪ್ಪ, ಈ ಸೀರಿಯಲಲ್ಲಿ ಮದುವೆ ಆಗಿ ಪಾಪು ಇರೋ ಹುಡುಗಿನ ಹೀರೋ ಪ್ರೀತಿ ಮಾಡಿದ್ನಲ್ಲ ಪಪ್ಪ, ಅದೇ ರೀತಿ ಹುಡುಗನಿಗೆ ಪಾಪು ಇದ್ದು ಹುಡುಗಿ ಮದುವೆ ಆಗಿದ್ರೆ ಇದೆಲ್ಲ ನಿಜ ಜೀವನದಲ್ಲಿ ಆಗುತ್ತಾ ಪಪ್ಪ ಎಂದು ಕೇಳಿದವಳ ಮನ ತಂದೆ ಅರಿವಿಗೆ ಬಾರದೆ. ಯಾಕೆ ಆಗೋದಿಲ್ಲಮ್ಮ, ಕೆಲವೊಂದು ವಿಷಯದಲ್ಲಿ ಆಗುತ್ತೆ. ದೇವರು ನಿರ್ಧಾರ ಮಾಡಿ ಆ ಮಗುವಿಗೆ ಅಮ್ಮ ಅಪ್ಪನನ್ನು ಕೊಡಬೇಕು ಅಂತ ನಿರ್ಧರಿಸಿದ್ರೆ ಆಗುತ್ತೆ ಎಂದು ನಕ್ಕರು ಸಮಾಧಾನದಿಂದ. ಹೌದಾ ಪಪ್ಪ, ಮತ್ತೆ ಸಮಾಜ ಏನಾದರೂ ಹೇಳುತ್ತೆ ಅಲ್ವಾ ಎಂದು ಗೊಂದಲದಿ ಕೇಳಿದವಳ ಮಾತಿಗೆ ನಕ್ಕು ನುಡಿದವರು, ನಾವಿರೋದು ಈ ಸಮಾಜದಲ್ಲಿ ಅಲ್ವಾ ಮಗಳ, ತಗ್ಗಿ ಬಗ್ಗಿ ನಡಿಬೇಕು. ಅಪ್ಪ ಅಮ್ಮನ ಮರ್ಯಾದೆ ಮಕ್ಕಳ ಕೈಲಿರುತ್ತೆ, ಅವರು ಆಯ್ಕೆ ಮಾಡೋ ನಿರ್ಧಾರದಲ್ಲಿ ಅವರ ಪ್ರತಿಷ್ಠೆ ಇರುತ್ತೆ ಎಂದು ಸೂಕ್ಷ್ಮವಾಗಿ ಹೇಳಿದಾಗ ಮತ್ತಷ್ಟು ಯೋಚನೆಗೆ ಬಿದ್ದಳು ಆರು. ನಿಜವಾಗಿಯೂ ಆರ್ಯನ ತಾಯಿ ಆಗುವಳೆ? ಯೋಚನೆ ಮಾಡ್ತಾ ಇರಿ, ಆದಷ್ಟು ಬೇಗ ಸಿಗ್ತೀನಿ, ಮತ್ತೆ ಸಿಗುವ. ಕಥೆಗಳು ಇಷ್ಟ ಆಗ್ತಿದೆ ಅನ್ಕೋತೀನಿ, ಆದರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಸಹಿಸಿಕೊಳ್ಳಿ. ಈ ಅಡಚಣೆಗಾಗಿ ತುಂಬ ಮನಸ್ಸಿಂದ ಕ್ಷಮೆ ಕೇಳ್ತಿದ್ದೀನಿ, ಐ ಆಮ್ ಸಾರಿ. ಆದರೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸದಾ ಇರುವ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು.